ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪವಿತ್ರ. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ನನಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಕೊಂಡ್ರೆ ನಾನು ಇಡೀ ದಿನಾನು ಕಾಮಾಗಿ ಕೂಲಾಗಿರ್ತೀನಿ ಮತ್ತು ಮಾಡೋ ಪ್ರತಿಯೊಂದು ಕೆಲಸನೂ ನನಗೆ ಆರಾಮ್ ಅನಿಸುತ್ತೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋತೀನಿ ಅಷ್ಟೇ. ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು ಹಣೆ ಬೊಟ್ಟು ಇಟ್ಕೊಂಡ್ರೆ ಮುಗಿದು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೋತಾ ಇದ್ದೀನಿ, ಪೂಜೆ ಮಾಡಿಬಿಡೋಣ ಅಂತ. ನನ್ನ ಮಗಳು ಎದ್ಲು ಅಂತಂದರೆ ಏನು ಕೆಲಸ ಮಾಡೋಕ್ಕೂ ಕೊಡಲ್ಲ. ಅವಳು ಎದ್ಲು ಅಂತಂದರೆ ಅವಳಿಗೆ ಹಾಲು ಹಾಕ್ಕೊಡ್ಬೇಕು ಮತ್ತು ಅವಳ ಜೊತೆಲಿ ಆಟ ಆಡ್ಕೊಂಡಿರಬೇಕು. ನನಗೆ ಏನು ಕೆಲಸ ಮಾಡೋಕ್ಕೆ ಕೊಡಲ್ಲ. ಹಾಗಾಗಿ ಸ್ವಲ್ಪ ಬೇಗ ಅವಳು ಹೇಳೋಕ್ಕೆ ಮುಂಚೆ ಪೂಜೆ ಮಾಡಿ ಮುಗಿಸ್ಬಿಟ್ರೆ ಮುಂದಿನ ಕೆಲಸ ಮಾಡ್ಕೋಬೋದು ನಾನು. ಬೆಳಿಗ್ಗೆನೇ ತರಕಾರಿ ಎಲ್ಲ ತಂದಿಟ್ಟಿದೆ, ಅದನ್ನು ಜೋಡ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಟೈಮ್ ಸಿಕ್ತು ಅಂತ ಎಲ್ಲ ಒರೆಸಿ ಜೋಡಿಸಿಡ್ತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ರೂ ಮನೇಲಿ ಕಮ್ಮಿನೇ, ಮಾಡ್ತಾ ಇದ್ದಂಗೆ ರಿಪೀಟ್ ಮಾಡ್ತಾನೆ ಇರಬೇಕು. ಒಂದು ವಾರ ಮುಂಚೆ ಅಷ್ಟೇ ಎಲ್ಲ ಒರೆಸಿ ಇಟ್ಟಿದ್ದೆ, ಮತ್ತು ರ್ಯಾಕ್ ಎಲ್ಲ ಧೂಳಾಗ್ಬಿಟ್ಟಿದೆ. ಮತ್ತು ಎಲ್ಲ ರ್ಯಾಕೆಲ್ಲ ಒರೆಸ್ಬಿಟ್ಟು ಜೋಡಿಸಿಡ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ರ್ಯಾಕಲ್ಲಿ ಇಡೋದು ನಾನು. ಟೊಮೊಟೊನ ಇದರಲ್ಲಿ ಇಟ್ಬಿಡ್ತೀನಿ, ಬೇರೆ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಈ 3 ಐಟಮ್ಸ್ ಇಟ್ಟಿರ್ತೀನಿ. ಈಗ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಮಿಕ್ಕಿ ತರಕಾರಿ ಕೂಡ ಇದರಲ್ಲೇ ಇಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಈಗ ಅಲಸಂದೆ ಕಾಳು ಸಾರು ಮಾಡ್ಕೋತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಚಕ್ಕೆ, ಲವಂಗ, ತೆಂಗಿನಕಾಯಿ ಕಟ್ ಮಾಡಿರೋದು, ಅದಾದಮೇಲೆ ಸ್ವಲ್ಪ ಹುರಿದಿರೋದು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದು ಹುರ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಈರುಳ್ಳಿ. ಸೊ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ನೀವು ಏನಾದರೂ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೋಬೋದು. ನಾನಿಲ್ಲಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಅದಾದಮೇಲೆ ಅಲಸಂದೆ ಕಾಳು ನೆನೆಸಿದ್ದೆ. ಆ್ಯಕ್ಚುಲಿ ಇದು ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡಿದ್ದೆ, ಮಧ್ಯಾಹ್ನ ಟೈಮ್ ಆಗಿಬಿಡ್ತು ಮಾಡೋದಕ್ಕೆ. ಮೊಳಕೆ ಜಾಸ್ತಿನೇ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಅದನ್ನೇ ಆ್ಯಡ್ ಮಾಡಿದೆ. ಆ್ಯಂಡ್ ರುಬ್ಬಿರೋಂಥ ಮಿಶ್ರಣ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಾಂಬಾರು ಪುಡಿ ನಾನು ಇವಾಗ ಹಾಕ್ಕೋತೀನಿ, ರುಬ್ಬೋ ಟೈಮಲ್ಲಿ ಹಾಕ್ಕೊಳ್ಳಲ್ಲ. ನೀವು ಸಾಂಬಾರು ಪುಡಿ ರುಬ್ಬೋ ಟೈಮಲ್ಲೇ ಹಾಕ್ಕೊಳ್ಳಿ, ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿ. ಬಿಕಾಸ್ ನಾನು ಇದು ಊರಿಂದ ತಂದಿರೋದು ಸಾಂಬಾರು ಪುಡಿ. ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಆ್ಯಡ್ ಮಾಡ್ಕೋತೀನಿ. ಸೊ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು 3 ವಿಸಿಲ್ ಹೊಡಿಸಿ ಸಾಕು. 3 ವಿಸಿಲ್ ಹೊಡ್ಸಿದ್ರೆ, 3 ಬೇಡ 2 ವಿಸಿಲ್ ಹೊಡ್ಸಿದ್ರು ಸಾಕು. ನಾವು 3 ವಿಸಿಲ್ ಹೊಡ್ಸಿದ್ರೆ ಪರ್ಫೆಕ್ಟಾಗಿ ಆಗಿರುತ್ತೆ. ಸೊ ಫೈನಲಿ ಸಾಂಬಾರು ರೆಡಿ, ಅಷ್ಟೇ ಸಿಂಪಲ್.
ಇವತ್ತಿನ ನನ್ನ ಡೇ ಹೇಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಸಹಕಾರ ನಂಗೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.